ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ನೂತನ ವರ್ಷಾರಂಭದ ಪ್ರೀತಿಯ ಶುಭಾಶಯಗಳು. ಹೊಸ ವರ್ಷದ ಪ್ರೀತಿಯ ಶುಭಾಶಯಗಳನ್ನು ಹೇಳ್ತಾ, ಎಲ್ರಿಗೂ ಗೊತ್ತಿರೋ ಹಾಗೆ ಧನುರ್ಮಾಸ ನಡೀತಾ ಇದೆ. ನಾನು ಕೂಡ ಧನುರ್ಮಾಸ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಮ್ಮ ಅಮ್ಮಂಗೆ ಸ್ವಲ್ಪ ಕೋಲ್ಡ್ ಇರೋ ಕಾರಣ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಂಡು ಮನೆಯಲ್ಲಿ ರಂಗೋಲಿ ಹಾಕಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲೂ ಪೂಜೆ ನಡೀತಾ ಇದೆ. ಕಾರ್ತಿಕ ಮಾಸ ಮುಗಿದಿದ ತಕ್ಷಣ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ತಿಂಗಳು ಸಂಕ್ರಾಂತಿ ಹಬ್ಬದವರೆಗೂ ಇದಿರುತ್ತೆ. ಬೆಳಗ್ಗೆ ಬೇಗ ಎದ್ದು 4-5 ಗಂಟೆ ಒಳಗಡೆ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಹಳ್ಳಿ ಮರನ ಸುತ್ತರಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. 100 ವರ್ಷದ ಪುಣ್ಯಫಲ ಒಂದು ದಿನ ಪೂಜೆ ಮಾಡಿದ್ರೆ ಸಿಗುತ್ತೆ ಅಂತಾರೆ. ಒಂದು ತಿಂಗಳು ಮಾಡೋಕ್ಕಾಗಿಲ್ಲ ಅಂದರೂ ಈ ಪೂಜೆನ ನೀವು ಒಂದು ದಿನ ಈ ಪೂಜೆನ ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದ್ರೆ 1000 ವರ್ಷದ ಪುಣ್ಯಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಿರಿಯೂರಿಗೆ ಹೋಗೋ ಬಸ್ಸು ಫುಲ್ಲು ಖಾಲಿ ನಾನು ಒಬ್ಬಳೇ ಅನಿಸುತ್ತೆ. ನ್ಯೂ ಇಯರಿಗೆ ಎಲ್ಲರೂ ಬೆಂಗಳೂರಿಗೆ ಬಂದರೆ ನಾನು ತುಮಕೂರು ಬೆಂಗಳೂರಿಂದ ಹಿರಿಯೂರಿಗೆ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಾನಿವತ್ತು ಸಿಂಚಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀನಿ. ಅವಳು ಯಾವುದೋ ಫಂಕ್ಷನ್ ಇದೆ ಕ್ವಾರ್ಟರ್ಸಲ್ಲಿ ಅಂತ ಹೇಳಿದ್ಲು. ಇದು ಪೊಲೀಸ್ ಕ್ವಾರ್ಟರ್ಸ್. ಅವ್ರ ಅಪ್ಪಾಜಿ ಪೊಲೀಸ್ ಆಗಿರೋದ್ರಿಂದ ಅವರು ಇಲ್ಲೇ ಕ್ವಾರ್ಟರ್ಸಲ್ಲೇ ಇರೋದು. ಎಲ್ಲಿ ಅಂತಲೂ ಗೊತ್ತಿಲ್ಲ ನನಗೆ. ಅಲ್ಲಿ ಅನಿಸುತ್ತೆ ಕ್ವಾರ್ಟರ್ಸಲ್ಲೇ ಯಾವುದೋ ಫಂಕ್ಷನ್ ಇದೆ ಅಂತ ಹೇಳಿದ್ಲು. ಇವಾಗ ನಾನು ಹೋಗ್ತಿರೋದು ಅವಳಿಗೆ ಗೊತ್ತಿಲ್ಲ. ಅದೇ ಮೊನ್ನೆ ಅವ್ರ ಮದುವೆ ಆಯಿತು ಸಿರಿ ಅಂತ. ಈ ಬ್ಲಾಕ್ ಅಲ್ವಾ? ಬಿ ಬ್ಲಾಕಲ್ಲಿ ಯಾವ ಕಡೆ ಮನೆ ಹಿಂಗೆ ಹೋಗ್ಬೋದಾ? ನಿಂದು ರಿಯಾಕ್ಷನ್ ನೋಡೋಣ ಅಂತ. ಹ್ಯಾಪಿ ನ್ಯೂ ಇಯರ್ ಸಿಂಚು. ಇದು ಸಿಂಚು ಅವರ ಮನೆ. ಸಿಂಚು ಆ್ಯಪಲ್ ಹಚ್ತಾನೆ. ಬಾ ಸಿಂಚು, ಇಲ್ಲಿ ಬ್ಲಾಗಲ್ಲಿ ಮಾತಾಡು. ಆ್ಯಕ್ಚುಲಿ ನಾನು ಇವಳಿಗೆ ಫೋನ್ ಮಾಡಿ ಅವಳು ಎಲ್ಲಿಗೋ ಹೊರಟು ರೆಡಿಯಾಗಿದ್ಲು. ಪಾಪ ಅಲ್ಲಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿಲ್ಲ. ಇಲ್ಲಿ ಹೇಳು ಹ್ಯಾಪಿ ನ್ಯೂ ಇಯರ್. ಹೇಳು ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಪ್ರೀತಿಯ ಶುಭಾಶಯಗಳು. ಇವಾಗ ಟೌನಿಗೆ ಹೋಗೋಣ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ. ಯಾವ ದೇವಸ್ಥಾನ? ಇವಾಗ ಇಷ್ಟೊತ್ತಲ್ಲಿ ಯಾವುದು ಓಪನ್ ಇರಲ್ಲ. ನೋಡೋಣ, ಯಾವುದಾದ್ರೂ ಓಪನ್ ಇದ್ದರೆ ತೋರಿಸ್ತೀವಿ. ಕೆಫೆ ಕಾರ್ನರ್ ಅಂತ ಟಿ ಟಿ ರೋಡಲ್ಲೇ ಬರುತ್ತೆ. ಎಲ್ಲಿ ಅಂದರೆ ಇದು ಟಿ ಟಿ ರೋಡ್ ಎಂಟ್ರೆನ್ಸ್. ಇಲ್ಲೇ ಬರುತ್ತೆ. ತಿರುಮಲ ಆಪ್ಟಿಕಲ್ಸ್ ಹತ್ರ ಸಿಗುತ್ತೆ. ಓಕೆನಾ? ಕಣ್ಣು ಪರೀಕ್ಷಾ ಕೇಂದ್ರ ಅದ್ರ ಆಪೋಸಿಟಲ್ಲೇ ಇದೆ. ಇದು ಟಿ ಟಿ ರೋಡ್. ಇಲ್ಲಿ ನಿಮಗೆ ಪಿಜ್ಜಾ, ಕಾಫಿ, ಟೀ, ಮಸಾಲೆ ಪೂರಿ, ಪಾನಿಪುರಿ, ಚಾಟ್ಸ್ ಏನೇನು ಬೇಕು ಅದೆಲ್ಲ ಸಿಗುತ್ತೆ ನಿಮಗೆ. ಮಾಮ್ಸ್ ಐಸ್ ಕ್ರೀಮ್, ಪಿಜ್ಜಾ ಎಲ್ಲ ಸಿಗುತ್ತೆ. ತುಂಬ ಸ್ಪೀಷಿಯಸ್ ಆಗಿ ಚೆನ್ನಾಗಿದೆ. ಇಲ್ಲಿ ನಮ್ಮ ಸಿಂಚೋರು ಆರ್ಡ್ರ್ ಮಾಡ್ತಾ ಇದ್ದಾರೆ. ಏನೇನಿದೆ? ಪಿಜ್ಜಾ ಇದೆ, ಐಸ್ ಕ್ರೀಮ್ಸ್, ಬ್ಲ್ಯಾಕ್ ಕರೆಂಟು
ನಾವು ಒಂದು ಬ್ಲ್ಯಾಕ್ ಕರೆಂಟು ಒಂದು ಮ್ಯಾಂಗೋ ಫ್ಲೇವರ್ದು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಇವಾಗ ದಿಶಂಗೋಸ್ಕರ ದಿಶಾಂತಿಗೆ ಆಯುಷಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಚೆನ್ನಾಗಿದೆ ಅಲ್ವಾ? ಎಷ್ಟೊತ್ತಿಗೆ ಫೋನ್ ಮಾಡಿದ್ವಿ? ಎಷ್ಟೊತ್ತಿಗೆ ಬರೋದು? ನಾನು ಬೆಳಗ್ಗೆಯಿಂದ ಫೋನ್ ಮಾಡಿದ್ದೆ. ಮಾತಾಡು ಬ್ಲಾಗಲ್ಲಿ. ಏನು ಮಾತಾಡಲಿಲ್ಲ, ನಾನು ಅವ್ರಿಗೆಲ್ಲ ಹೇಳ್ತೇನೆ. ನೋಡಿ ಫ್ರೆಂಡ್ಸ್ ಇಷ್ಟು ಲೇಟಾಗಿ ಬಂದಿದ್ದಾರೆ ನೋಡಿ. ನಾನಿವಾಗ 5 ನಿಮಿಷ ಕೊಡ್ತೀನಿ ಅಷ್ಟೇ. ವೇಟ್ ಆಗಬೇಕು. ಏನೇನೋ ಫೋನ್ ಕೊಡ್ತಾರೆ ಫ್ರೆಂಡ್ಸ್. ಇವಾಗ ನಮ್ಮ ಜೊತೆಗೆ ಆಯುಷ್ ಅವರು ಜಾಯಿನ್ ಆಗಿದ್ದಾರೆ. ಅವರು ಯಾವುದೋ ಬಟರ್ ಸ್ಕಾಚ್ ವೆನಿಲ್ಲ ತೊಗೊಂಡಿದ್ದಾರೆ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ಇಲ್ಲೆಲ್ಲ ಐಸ್ ಕ್ರೀಮ್ ಚೆನ್ನಾಗಿ ಸಿಗುತ್ತೆ. ಯಾರೆಲ್ಲ ಯೂಸಲ್ಲಿದ್ದೀರಾ ದಯವಿಟ್ಟು ಭೇಟಿ ನೀಡಿ. ಯಾವುದಿದು ಕೆಫೆ ಕಾರ್ನರ್ ಟಿ ರೋಡಲ್ಲಿ ಬರ್ತದೆ. ನನ್ನ ಪ್ರಕಾರ ಪ್ರೀತಿಗೆ ಇನ್ನೊಂದು ಹೆಸರೇ ನಾವೆಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ 10th ಬ್ಯಾಚ್ ಇದರಲ್ಲಿ ನಾನು ಮೀಟ್ ಮಾಡಿದ್ದು ಬರೀ ಇವರಿಬ್ಬರನ್ನ ಅಷ್ಟೇ. ಬಟ್ ಇನ್ನೂ ತುಂಬ ಜನ ಇದ್ದಾರೆ. ಅವರೆಲ್ಲರನ್ನ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಆದಷ್ಟು ಬೇಗ ನಾವೆಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್ ಇಟ್ಕೋಬೇಕು ಅಂತ ನಾನು ದಟ್ ಈಸ್ ಮೈ ಡ್ರೀಮ್. ಇವತ್ತಿಗೆ ನಮ್ಮ 10 ವರ್ಷಗಳು ಕಂಪ್ಲೀಟ್ ಆಗಿದೆ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿ. ಈ 10 ವರ್ಷ ಇನ್ನೂ 100 ವರ್ಷ ಆಗಬೇಕು. ನಾವು ಸತ್ರು ನಮ್ಮ ಸ್ನೇಹ ನಮ್ಮ ಪ್ರೀತಿ ಯಾವತ್ತೂ ಸಾಯಲ್ಲ. ಸೊ ನಾವು ಹೀಗೆ ಯಾವಾಗಲೂ ಬರೀ ಬೇಡದೇ ಇರೋ ವಿಷಯಗಳನ್ನು ಮಾತಾಡಿ ಸ್ನೇಹ ಹುಟ್ಟಿರೋದು. ನಮ್ಮ ಸ್ನೇಹಕ್ಕೆ ಯಾರದೇ ದೃಷ್ಟಿ ಬೀಳದೇ ಇರಲಿ ಅಂತ ನಾನು ಯಾವಾಗಲೂ ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ನಾವು ಎಷ್ಟೇ ಕಿತ್ತಾಡಿದ್ರು ಎಷ್ಟೇ ಮಾತಾಡ್ಸೋದು ಬಿಟ್ರೂ ದೆರ್ ಈಸ್ ನಮ್ಮ ಒಳಗಡೆ ಒಂದು ಪ್ರೀತಿ ಇರುತ್ತೆ. ಸೊ ಕೆಫೆ ತುಂಬ ಚೆನ್ನಾಗಿದೆ. ಇವರಿಬ್ಬರು ಇಲ್ಲಿದ್ದಾರೆ. ನಾವೆಲ್ಲ ಏನೇನು ತಿನ್ನಬೇಕು ಎಲ್ಲ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಹಿರಿಯೂರು ಎಲ್ಲ ಮುಗಿಸ್ಕೊಂಡು ನಾವು KSRTC ಬಸ್ಸಲ್ಲಿದ್ದೀವಿ. ನನಗೆ ಡ್ರಾಪ್ ಮಾಡೋಕ್ಕೆ ಬಸ್ ಸ್ಟಾಪ್ ಹತ್ರ ಬಂದಿದ್ರು. ನನ್ನನ್ನು ಬಿಟ್ಟು ಅವರು ತುಂಬ ಏನೇನೋ ಮಾತಾಡ್ತಿದ್ದಾರೆ. ಆ ವರ್ಡ್ಸ್ ಎಲ್ಲ ನೀವು ಕೇಳಬಾರ್ದು ಅಂತ ನಾನು ಮ್ಯೂಟ್ ಮಾಡಿದ್ದೀನಿ. ಕೆಲವೊಂದು ನಾವು ಹೇಳ್ಕೊಬಾರ್ದು, ಕೆಲವೊಂದು ನಮ್ಮಲ್ಲಿರೋ ಸೀಕ್ರೆಟ್ಸ್ನ ನಾವು ಬಿಟ್ಕೊಡ್ಬಾರ್ದು. ಸೊ ದಟ್ ನಾನು ಅದನ್ನು ತುಂಬ ಹೈಡ್ ಮಾಡಿದ್ದೀನಿ. ಐ ಆಮ್ ರಿಯಲಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ನಮ್ಮ ಈ ಸ್ನೇಹಕ್ಕೆ, ಪ್ರೀತಿಗೆ, ನಮ್ಮ ಈ ಕಾಳಜಿಗೆ, ನಮ್ಮ ಫ್ರೆಂಡ್ಶಿಪ್ಗೆ ನೀವು ಎಷ್ಟು ಪ್ರೀತಿ ಕೊಡ್ತೀರಾ ಅಂತ ನೋಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.